ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನು ಮೊಟ್ಟ ಮೊದಲ ಬಾರಿಗೆ ಅಧಿಕಾರವನ್ನು ತಂದವರು. ಇವತ್ತು ಅವರು 50 ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ರಾಜಕೀಯದಲ್ಲಿ ಅವರ ಪಕ್ಷ ಮತ್ತೆ ಅವರ ಅಭಿಮಾನಿಗಳೆಲ್ಲರೂ ಕೂಡ ಸೇರ್ಕೊಂಡು ಮಾಡ್ತಿರುವಂತಹ ಅಭಿಮಾನೋತ್ಸವದ ನಡುವೆ ಅವರಿಗೆ ಟೆನ್ಷನ್ ಶುರುವಾಗಿದೆ. BSY ಪೋಕ್ಸೋ ಕೇಸ್ ವಿಚಾರಣೆ ಇವತ್ತು ನಡೀತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ. ಪೋಕ್ಸೋ ಕೇಸ್ ಇದು ಈ ಅಭಿಮಾನೋತ್ಸವದ ದಿನದಂದೇ ಅವರ ವಿಚಾರಣೆ ಆಗ್ತಾ ಇರೋದಿದೆಯಲ್ಲ, ಇದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ರಾಜಕೀಯ ಒಂದು ಹಿಡನ್ ಅಜೆಂಡಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಅಭಿಮಾನೋತ್ಸವದ ಹಿನ್ನೆಲೆಯಲ್ಲಿ. ಜೊತೆಗೆ ಜೈಲು ವಾಸವನ್ನು ಮಾಡಿದವರು, ಪೋಕ್ಸೋ ಕೇಸನ್ನು ಎದುರಿಸ್ತಾ ಇರೋರು, BJPಯನ್ನು ತೊರೆದು KJPಯನ್ನು ಕಟ್ಟಿದವರಿಗೆ ಈ ರೀತಿಯಾಗಿ ಪಕ್ಷವೇ ಆಹ್ವಾನಿಸಿ ಅಭಿಮಾನೋತ್ಸವವನ್ನು ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ರಾಜಕೀಯ ಚರ್ಚೆಗಳಾಗ್ತಾ ಇದ್ದೆ. ಅದಾದ ಬಳಿಕ ಉಚ್ಚಾಟಿತ ಶಾಸಕ ಯತ್ನಾಳ್ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಅಪ್ಪ ಮಕ್ಕಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಹೈಕಮಾಂಡ್ ಮನವೊಲಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಒಂದು ಅಭಿಮಾನೋತ್ಸವದ ಕಾರ್ಯಕ್ರಮವನ್ನು ಪಕ್ಷದ ಹೆಸರಲ್ಲಿ ಆಯೋಜಿಸಿಕೊಳ್ತಾ ಇದ್ದಾರೆ ಅನ್ನುವಂತಹ ಟೀಕೆಗಳನ್ನು ಕೂಡ ಮಾಡಿದರು. ಮಾತ್ರ ಅಲ್ಲದೆ ಇವತ್ತು 17 ವರ್ಷದ ಅಪ್ರಾಪ್ತ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿರುವಂತಹ ಆರೋಪದ ಮೇಲೆ ಯಡಿಯೂರಪ್ಪ ಅವರ ಮೇಲೆ ಪ್ರಕರಣ ದಾಖಲಾಗಿದೆ ಪೋಕ್ಸೋ. ಆ ಪೋಕ್ಸೋ ಪ್ರಕರಣದ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಸೊ ಅದರ ನಡುವೆ ಚಿತ್ರದುರ್ಗದಲ್ಲಿ, ಕೋಟೆನಾಡು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಅಭಿಮಾನೋತ್ಸವದ ಕಾರ್ಯಕ್ರಮ ಆಗ್ತಾ ಇದೆ. ಲಕ್ಷಾಂತರ ಮಂದಿ ಅಲ್ಲಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇದೆಲ್ಲವೂ ಕೂಡ BJPಗೆ ಒಂದು ಹಂತಕ್ಕೆ ಮುಖಭಂಗ ಅನ್ನುವ ರೀತಿಯಲ್ಲಿ ಆಗ್ತಾ ಇರೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. RSSನ ಕಾರ್ಯಕರ್ತರಾಗಿದ್ದುಕೊಂಡು ಇಡೀ ರಾಜ್ಯಾದ್ಯಂತ ತಮ್ಮ ಸೈಕಲ್ನಲ್ಲಿಯೇ ಸುತ್ತಾಡಿ ಕರ್ನಾಟಕದಂತಹ ರಾಜ್ಯದಲ್ಲಿ, ದಕ್ಷಿಣ ಭಾರತದಲ್ಲಿ BJPಗೆ ಅವಕಾಶ ಇಲ್ಲವೇ ಇಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಂತಹ ಒಂದು ರಾಜ್ಯದಲ್ಲಿ BJPಯನ್ನು ಕಟ್ಟಿ ಬೆಳೆಸಿದಂತಹ ಯಡಿಯೂರಪ್ಪನವರಿಗೆ ಇವತ್ತು ಸಂಕಷ್ಟದ ದಿನ ಆಗಿದೆ. ಅಭಿಮಾನೋತ್ಸವ ಕಾರ್ಯಕ್ರಮ ಒಂದೆಡೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ 17 ವರ್ಷದ ಅಪ್ರಾಪ್ತ ಯುವಕಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಆಗ್ತಾ ಇರೋದು. ಯಾವ ರೀತಿಯಾಗಿ ತೀರ್ಪು ಬರುತ್ತೆ, ಏನು ಬರುತ್ತೆ, ಅದೆಲ್ಲವೂ ಕೂಡ ತಲೆಯಲ್ಲಿ ಓಡಾಡ್ತಾ ಇರುವುದರ ನಡುವೆ ಶಾಲು ಹಾರ ಎಲ್ಲ ಹಾಕಿಸ್ಕೊಳ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ, ಕೋಟೆನಾಡಿನಲ್ಲಿ ಯಡಿಯೂರಪ್ಪನವರು. ಈ ರೀತಿಯಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಯಡಿಯೂರಪ್ಪನವರಿಗೆ ಎದುರಾಗಿರೋದು. ಅವರ ಅಭಿಮಾನಿಗಳು, ಇಡೀ ಪಕ್ಷ ಚಿತ್ರದುರ್ಗದಲ್ಲಿ ಇದೆ, ಕೋಟೆನಾಡಿನಲ್ಲಿದೆ. ಸೊ ಸಂಭ್ರಮದಲ್ಲಿ ಮುಳುಗ್ತಾ ಇರುವುದರ ನಡುವೆ ಸುಪ್ರೀಂ ಕೋರ್ಟ್ನಿಂದ ಈ ತೀರ್ಪು ಯಾವ ರೀತಿಯಾಗಿ ಬರುತ್ತೆ, ಏನಾಗುತ್ತೆ, ಮುಂದೇನಾಗುತ್ತೆ ಅನ್ನುವಂಥ ಲೆಕ್ಕಾಚಾರವು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ. BJPಯ ರಾಜಕೀಯ ಹಿಡನ್ ಅಜೆಂಡಾ ಇನ್ನೊಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. 2028ರ ಚುನಾವಣೆಗೆ ಲಿಂಗಾಯತ ಸಮುದಾಯವನ್ನು ಮತ್ತೆ ಮರಳಿ BJP ಎಡೆಗೆ ಸೆಳೆಯುವಂತಹ ಪ್ರಯತ್ನ ಇದರ ಭಾಗ ಆಗಿ ಮಾಡಲಾಗ್ತಾ ಇದೆ ಅನ್ನುವಂತಹ ಚರ್ಚೆ ಕೂಡ ಸ್ಪಷ್ಟವಾಗಿದೆ. ಸೊ ಈ ಎಲ್ಲದರ ನಡುವೆ ಈ ಅಭಿಮಾನೋತ್ಸವ ನಡೀತಾ ಇರೋದು ಮತ್ತಷ್ಟು ಗೊಂದಲಗಳಿಗೆ ಸಾಕ್ಷಿ ಆಗ್ತಾ ಇದೆ. 2011ರಲ್ಲಿ ಜೈಲು ವಾಸವನ್ನು ಪೂರೈಸಿಕೊಂಡು KJPಯನ್ನು ಕಟ್ಟಿದ್ದಾರೆ. ಅದಾದ ಬಳಿಕ ಏನೆಲ್ಲ ಆಯಿತು ಎಲ್ಲವೂ ಕೂಡ ಗೊತ್ತಿದೆ. ಯಡಿಯೂರಪ್ಪನವರನ್ನು ಸ್ವತಃ BL ಸಂತೋಷ್, ಅಮಿತ್ ಶಾ, ನರೇಂದ್ರ ಮೋದಿ ಅವರು, RSS ಇತ್ತು, ಎಲ್ಲದೂ ಇತ್ತು ಅನ್ನುವುದನ್ನು ನಾವು ಗಮನಿಸಿದ್ದೇವೆ. ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಹಠಾತ್ ಆಗಿ ಅವರನ್ನು ಕೆಳಗಿಳಿಸಲಾಗುತ್ತೆ. ಅದಾದ ಬಳಿಕ ನಡೆದಂತಹ ಬೆಳವಣಿಗೆಗಳು, ಇವರ ಮಗನನ್ನು ರಾಜ್ಯಾಧ್ಯಕ್ಷ ಪಟ್ಟದಲ್ಲಿ ಕೂರಿಸಿರೋದು, ಇದೆಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ. ಆ ನಡುವೆ ಪೋಕ್ಸೋ ಕಾಯ್ದೆಯ ವಿಚಾರಣೆ, ಅಭಿಮಾನೋತ್ಸವ ಎರಡೂ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪನವರು ಇದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.